ವೇದಕಾಲ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ಲೈನರ್ಸ್. ವೇದಕಾಲದ ಮೂಲಭೂತ ಅಂಶಗಳು. ವೇದಕಾಲದ ಇತಿಹಾಸವನ್ನು ತಿಳಿಯಲು ಪ್ರಮುಖ ಮೂಲಗಳು ವೇದಗಳು. ವೇದಕಾಲವನ್ನು ಸಾಮಾನ್ಯವಾಗಿ ಋಗ್ವೇದ ಕಾಲ ಮತ್ತು ಉತ್ತರ ವೇದ ಕಾಲ ಎಂದು ಎರಡು ಹಂತಗಳಾಗಿ ವಿಂಗಡಿಸಲಾಗುತ್ತದೆ. ಋಗ್ವೇದ ಕಾಲವನ್ನು ಸಾಮಾನ್ಯವಾಗಿ ಕ್ರಿಸ್ತಪೂರ್ವ 1500ರಿಂದ 1000 ಅವಧಿಗೆ ಸಂಬಂಧಿಸಲಾಗುತ್ತದೆ. ಉತ್ತರ ವೇದ ಕಾಲವನ್ನು ಸಾಮಾನ್ಯವಾಗಿ ಕ್ರಿಸ್ತಪೂರ್ವ 1000ರಿಂದ 600ರವರೆಗೆ ಸಂಬಂಧಿಸಲಾಗುತ್ತದೆ. ವೇದ ಎಂಬ ಪದವು ಸಂಸ್ಕೃತ ವಿದ್ ತಿಳಿಯುವುದು ಎಂಬ ಧಾತುವಿನಿಂದ ಬಂದಿದೆ. ವೇದಗಳನ್ನು ಶ್ರುತಿ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ವೇದಗಳು ಒಟ್ಟು 4: ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ. 4 ವೇದಗಳಲ್ಲಿ ಋಗ್ವೇದ ಅತ್ಯಂತ ಪ್ರಾಚೀನ. ಋಗ್ವೇದದಲ್ಲಿ 10 ಮಂಡಲಗಳಿವೆ. ಋಗ್ವೇದದಲ್ಲಿ 1028 ಸೂಕ್ತಗಳು ಇವೆ. ಋಗ್ವೇದದ ಸೂತ್ರಗಳು ಮುಖ್ಯವಾಗಿ ದೇವತೆಗಳ ಸ್ತುತಿಗೆ ಸಂಬಂಧಿಸಿವೆ. ಸಾಮವೇದವು ಮುಖ್ಯವಾಗಿ ಗಾಯನ ಮತ್ತು ಸಂಗೀತಕ್ಕೆ ಸಂಬಂಧಿಸಿದೆ. ಸಾಮವೇದವನ್ನು ಭಾರತೀಯ ಸಂಗೀತದ ಪ್ರಮುಖ ಪ್ರಾಚೀನ ಮೂಲವೆಂದು ಪರಿಗಣಿಸಲಾಗುತ್ತದೆ. ಯಜುರ್ವೇದವು ಯಜ್ಞ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಸಂಬಂಧಿಸಿದೆ. ಅಥರ್ವಣ ವೇದವು ಮಂತ್ರಗಳು, ಚಿಕಿತ್ಸಾ ನಂಬಿಕೆಗಳು ಮತ್ತು ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿದೆ. ವೇದ ಸಾಹಿತ್ಯ. ವೇದ ಸಾಹಿತ್ಯದ ಪ್ರಮುಖ ವಿಭಾಗಗಳು ಸಂಹಿತೆ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ತುಗಳು. ಬ್ರಾಹ್ಮಣ ಗ್ರಂಥಗಳು ಮುಖ್ಯವಾಗಿ ಯಜ್ಞ ಮತ್ತು ಕರ್ಮಕಾಂಡಗಳನ್ನು ವಿವರಿಸುತ್ತವೆ. ಅರಣ್ಯಕಗಳು ತಾತ್ವಿಕ ಚಿಂತನೆ ಮತ್ತು ಧ್ಯಾನಕ್ಕೆ ಸಂಬಂಧಿಸಿದ ಗ್ರಂಥಗಳಾಗಿವೆ. ಉಪನಿಷತ್ತುಗಳು ಭಾರತೀಯ ತತ್ವಶಾಸ್ತ್ರದ ಪ್ರಮುಖ ಮೂಲಗಳಾಗಿವೆ. ಉಪನಿಷತ್ತುಗಳಲ್ಲಿ ಬ್ರಹ್ಮ, ಆತ್ಮ, ಕರ್ಮ ಮತ್ತು ಮೋಕ್ಷದಂತಹ ವಿಚಾರಗಳಿಗೆ ಮಹತ್ವ ನೀಡಲಾಗಿದೆ. ವೇದಾಂಗಗಳು 6: ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ. ಋಗ್ವೇದ ಕಾಲದ ರಾಜಕೀಯ ವ್ಯವಸ್ಥೆ. ಋಗ್ವೇದ ಕಾಲದ ರಾಜರನ್ನು ಸಾಮಾನ್ಯವಾಗಿ ರಾಜನ್ ಎಂದು ಕರೆಯಲಾಗುತ್ತಿತ್ತು. ಋಗ್ವೇದ ಕಾಲದ ರಾಜತ್ವವು ನಂತರದ ಕಾಲದಷ್ಟು ಸಂಪೂರ್ಣ ನಿರಂಕುಶವಾಗಿರಲಿಲ್ಲ. ರಾಜನಿಗೆ ಸಲಹೆ ನೀಡುವ ಪ್ರಮುಖ ಸಂಸ್ಥೆಗಳು ಸಭಾ ಮತ್ತು ಸಮಿತಿ. ಸಭಾ ಮತ್ತು ಸಮಿತಿ ಋಗ್ವೇದ ಕಾಲದ ಪ್ರಮುಖ ಜನಸಭೆಗಳಾಗಿದ್ದವು. ವಿಧಾತ್ ಕೂಡ ಋಗ್ವೇದದಲ್ಲಿ ಉಲ್ಲೇಖವಾಗುವ ಪ್ರಮುಖ ಸಭೆಯಾಗಿತ್ತು. ರಾಜನ ಪ್ರಮುಖ ಧಾರ್ಮಿಕ ಸಲಹೆಗಾರ ಪುರೋಹಿತ. ಸೇನೆಯ ಮುಖ್ಯಸ್ಥನನ್ನು ಸೇನಾನಿ ಎಂದು ಕರೆಯಲಾಗುತ್ತಿತ್ತು. ಕುಟುಂಬವು ವೇದಕಾಲದ ಸಮಾಜದ ಮೂಲ ಘಟಕವಾಗಿತ್ತು. ಕುಟುಂಬದ ಮುಖ್ಯಸ್ಥನನ್ನು ಗೃಹಪತಿ ಎಂದು ಕರೆಯಲಾಗುತ್ತಿತ್ತು. ಹಲವು ಕುಟುಂಬಗಳು ಸೇರಿ ಗ್ರಾಮ ರೂಪುಗೊಳ್ಳುತ್ತಿತ್ತು. ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಿಣಿ ಎಂದು ಕರೆಯಲಾಗುತ್ತಿತ್ತು. ಆರ್ಥಿಕ ಜೀವನ. ಆರಂಭಿಕ ವೇದ ಕಾಲದಲ್ಲಿ ಪಶುಪಾಲನೆ ಪ್ರಮುಖ ಜೀವನೋಪಾಯವಾಗಿತ್ತು. ವೇದ ಕಾಲದಲ್ಲಿ ಹಸು ಸಂಪತ್ತಿನ ಪ್ರಮುಖ ಮಾನದಂಡವಾಗಿತ್ತು. ಯುದ್ಧಗಳಿಗೆ ಸಂಬಂಧಿಸಿದ ಋಗ್ವೇದದಲ್ಲಿ ಗವಿಷ್ಠಿ ಎಂಬ ಪದ ಬಳಕೆಯಾಗಿದೆ. ಇದರ ಅರ್ಥ ಮೂಲತಃ ಹಸುವಿಗಾಗಿ ಹೋರಾಟ. ಋಗ್ವೇದ ಕಾಲದಲ್ಲಿ ಕೃಷಿಯು ತಿಳಿದಿದ್ದರೂ ಪಶುಪಾಲನೆಗೆ ಹೆಚ್ಚು ಮಹತ್ವವಿತ್ತು. ಉತ್ತರ ವೇದ ಕಾಲದಲ್ಲಿ ಕೃಷಿಯ ಮಹತ್ವ ಹೆಚ್ಚಾಯಿತು. ಉತ್ತರ ವೇದ ಕಾಲದಲ್ಲಿ ಕಬ್ಬಿಣದ ಬಳಕೆ ಹೆಚ್ಚಾಯಿತು. ವೇದ ಸಾಹಿತ್ಯದಲ್ಲಿ ಕಬ್ಬಿಣವನ್ನು ಶ್ಯಾಮ ಅಯಸ್, ಕೃಷ್ಣ ಅಯಸ್ ಎಂದು ಉಲ್ಲೇಖಿಸಲಾಗಿದೆ. ಕಬ್ಬಿಣದ ಉಪಕರಣಗಳ ಬಳಕೆ ಕೃಷಿ ವಿಸ್ತರಣೆಗೆ ಸಹಾಯ ಮಾಡಿತು. ಉತ್ತರ ವೇದ ಕಾಲದಲ್ಲಿ ಗಂಗಾ ಯಮುನಾ ಬಯಲು ಪ್ರದೇಶದಲ್ಲಿ ವಸತಿ ಮತ್ತು ಕೃಷಿ ವಿಸ್ತರಿಸಿತು. ಸಾಮಾಜಿಕ ವ್ಯವಸ್ಥೆ. ಋಗ್ವೇದ ಕಾಲದಲ್ಲಿ ಸಮಾಜವು ಆರಂಭದಲ್ಲಿ ತುಲನಾತ್ಮಕವಾಗಿ ಸರಳ ಬುಡಕಟ್ಟು ಸ್ವರೂಪ ಹೊಂದಿತ್ತು. ನಂತರ ವರ್ಣ ವ್ಯವಸ್ಥೆ ಹೆಚ್ಚು ಸಂಘಟಿತ ಮತ್ತು ಕಟ್ಟುನಿಟ್ಟಾಯಿತು. 4 ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4 ವರ್ಣಗಳ ಉಲ್ಲೇಖ ಋಗ್ವೇದದ ಪುರುಷ ಸೂಕ್ತದಲ್ಲಿ ಕಂಡುಬರುತ್ತದೆ. ಪುರುಷ ಸೂಕ್ತವು ಋಗ್ವೇದದ 10ನೇ ಮಂಡಲದಲ್ಲಿದೆ. ಉತ್ತರ ವೇದ ಕಾಲದಲ್ಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ಪ್ರಭಾವ ಹೆಚ್ಚಾಯಿತು. ಆರಂಭಿಕ ವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನವು ನಂತರದ ವೇದ ಕಾಲದಿಂದ ತುಲನಾತ್ಮಕವಾಗಿ ಉತ್ತಮವಾಗಿತ್ತು. ಗಾರ್ಗಿ ಮತ್ತು ಮೈತ್ರೇಯ ಉತ್ತರ ವೇದ ಉಪನಿಷತ್ ಪರಂಪರೆಯ ಪ್ರಸಿದ್ಧ ವಿದ್ವಾಂಸ ಮಹಿಳೆಯರು. ಉತ್ತರ ವೇದ ಕಾಲದಲ್ಲಿ ಮಹಿಳೆಯರ ಸಾಮಾಜಿಕ ಸ್ಥಾನದಲ್ಲಿ ಕೆಲವು ನಿರ್ಬಂಧಗಳು ಹೆಚ್ಚಾದವು. ಧರ್ಮ ಹೆಚ್ಚು ಕೇಳುವ ಅಂಶಗಳು. ಋಗ್ವೇದ ಕಾಲದಲ್ಲಿ ಮುಖ್ಯವಾಗಿ ಪ್ರಕೃತಿ ಶಕ್ತಿಗಳಿಗೆ ದೇವತ್ವ ನೀಡಿ ಆರಾಧಿಸಲಾಗುತ್ತಿತ್ತು. ಋಗ್ವೇದದಲ್ಲಿ ಅತ್ಯಂತ ಪ್ರಮುಖ ದೇವತೆಗಳಲ್ಲಿ ಇಂದ್ರ ಪ್ರಮುಖನಾಗಿದ್ದನು. ಇಂದ್ರನನ್ನು ಪುರಂದರ ಎಂದು ಕರೆಯಲಾಗಿದೆ. ಅಗ್ನಿ ಯಜ್ಞ ಮತ್ತು ಮಾನವ ದೇವತೆಗಳ ನಡುವಿನ ಸಂಪರ್ಕಕ್ಕೆ ಪ್ರಮುಖ ದೇವತೆಯಾಗಿದ್ದನು. ವರುಣನನ್ನು ಋತು ಮತ್ತು
ವಿಶ್ವ ವ್ಯವಸ್ಥೆಯೊಂದಿಗೆ ಸಂಬಂಧಿಸಲಾಗಿದೆ. ಸೋಮ ದೇವತೆ ಮತ್ತು ಯಜ್ಞಪಾನೀಯ ಎರಡೂ ಸಂಬಂಧಿಸಿದ ಹೆಸರು. ಋಗ್ವೇದ ಕಾಲದ ಧರ್ಮದಲ್ಲಿ ಯಜ್ಞಗಳಿಗೆ ಮಹತ್ವವಿತ್ತು. ಉತ್ತರ ವೇದ ಕಾಲದಲ್ಲಿ ಯಜ್ಞ ಮತ್ತು ಕರ್ಮಕಾಂಡಗಳು ಹೆಚ್ಚು ಸಂಕೀರ್ಣವಾದವು. ಉತ್ತರ ಕಾಲದಲ್ಲಿ ಪ್ರಜಾಪತಿ, ವಿಷ್ಣು ಮತ್ತು ರುದ್ರರ ಪ್ರಾಮುಖ್ಯತೆ ಹೆಚ್ಚಾಯಿತು. ಉಪನಿಷತ್ ಕಾಲದಲ್ಲಿ ಜ್ಞಾನ, ಆತ್ಮ, ಬ್ರಹ್ಮ ಮತ್ತು ಮೋಕ್ಷದ ಚಿಂತನೆಗೆ ಹೆಚ್ಚಿನ ಮಹತ್ವ ದೊರೆಯಿತು. ಪರೀಕ್ಷೆಗೆ ಕೇಳುವ ವಿಶೇಷ ಅಂಶಗಳು. ಋಗ್ವೇದದಲ್ಲಿ ಉಲ್ಲೇಖವಾಗಿರುವ ಪ್ರಸಿದ್ಧ ಯುದ್ಧ ದಶರಾಜ್ಞ ಯುದ್ಧ, ಬ್ಯಾಟಲ್ ಆಫ್ 10 ಕಿಂಗ್ಸ್. ದಶರಾಜ್ಞ ಯುದ್ಧವು ಪರುಷ್ಣಿ ನದಿಯ ದಡದಲ್ಲಿ ನಡೆಯಿತು. ಪರುಷ್ಣಿ ನದಿಯ ಹಿಂದಿನ ಹೆಸರು ರಾವಿ. ದಶರಾಜ್ಞ ಯುದ್ಧದಲ್ಲಿ ಭರತ ಕುಲದ ಸುದಾಸ ಪ್ರಮುಖನಾಗಿದ್ದನು. ಋಗ್ವೇದದಲ್ಲಿ ಸಪ್ತ ಸಿಂಧು ಪ್ರದೇಶಕ್ಕೆ ಮಹತ್ವವಿದೆ. ಉತ್ತರ ವೇದ ಕಾಲದಲ್ಲಿ ರಾಜಕೀಯ ಕೇಂದ್ರವು ಕ್ರಮೇಣ ಗಂಗಾ ಯಮುನಾ ಪ್ರದೇಶದತ್ತ ವಿಸ್ತರಿಸಿದವು. ಉತ್ತರ ವೇದ ಕಾಲದ ಪ್ರಮುಖ ರಾಜ್ಯಗಳಲ್ಲಿ ಕುರು ಮತ್ತು ಪಂಚಾಲ ಪ್ರಮುಖವಾಗಿದ್ದವು. ಉತ್ತರ ಕಾಲದಲ್ಲಿ ರಾಜನ ಅಧಿಕಾರವನ್ನು ಬಲಪಡಿಸುವ ರಾಜಸೂಯ, ಅಶ್ವಮೇಧ ಮತ್ತು ವಾಜಪೇಯ ಯಜ್ಞಗಳು ಮಹತ್ವ ಪಡೆದವು. ಪರೀಕ್ಷೆಗೆ ಕಡ್ಡಾಯವಾಗಿ ನೆನಪಿಡಿ. ಅತ್ಯಂತ ಹಳೆಯ ವೇದ ಋಗ್ವೇದ, ಸಂಗೀತ ಸಾಮವೇದ, ಯಜ್ಞ ಕರ್ಮಕಾಂಡ ಯಜುರ್ವೇದ, ಮಂತ್ರಗಳು ದೈನಂದಿನ ಜೀವನ ಅಥರ್ವಣ ವೇದ. ಋಗ್ವೇದ 10 ಮಂಡಲಗಳು, 1028 ಸೂಕ್ತಗಳು. ಪ್ರಮುಖ ದೇವತೆ ಇಂದ್ರ, ಪುರಂದರ ಇಂದ್ರ, ಸಭಾ ಮತ್ತು ಸಮಿತಿ ಪ್ರಮುಖ ಜನಸಭೆಗಳು. ದಶರಾಜ್ಞ ಯುದ್ಧ, ಪರುಷ್ಣಿ, ರಾವಿ, ಸುದಾಸ. ಪುರುಷ ಸೂಕ್ತ 10ನೇ ಮಂಡಲ, 4 ವರ್ಣಗಳು. ಉತ್ತರ ವೇದ ಕಾಲ, ಕಬ್ಬಿಣದ ಬಳಕೆ ಮತ್ತು ಕೃಷಿ ವಿಸ್ತರಣೆ. ಗಾರ್ಗಿ ಮತ್ತು ಮೈತ್ರೇಯಿ ವಿದ್ವಾಂಸ ಮಹಿಳೆಯರು.